ಪ್ರತಿವೀಕ್ಷಕರೇ, ದೇಶದಾದ್ಯಂತ ಯಾರೆಲ್ಲ ಉದ್ಯೋಗಿಗಳಿದ್ದಾರೋ ಅವ್ರಿಗೆ ಖುಷಿಯ ವಿಚಾರ. ಇನ್ ಮುಂದೆ ಇಪಿಎಫ್ ನ ಪಡ್ಕೋಬೇಕಾದ್ರೆ, ಅಂದ್ರೆ ಪಿ ಎಫ್ ಹಣವನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೆ UPI ಪೇಮೆಂಟ್ ಮೂಲಕ ಸಾಧ್ಯ ಇದೆ. ಹಾಗಾದ್ರೆ UPI ಪೇಮೆಂಟ್ ಮೂಲಕ ನಾವು ಹೇಗೆ ಇದನ್ನ ಪಡ್ಕೋಬಹುದು, ಯಾವಾಗ ಪಡ್ಕೋಬಹುದು, ಯಾವ ರೀತಿ ಪಡ್ಕೋಬಹುದು, ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತಾರೆ. ಪ್ರತಿವೀಕ್ಷಕರೇ, ದೇಶದಾದ್ಯಂತ 8 ಕೋಟಿಯಷ್ಟು EPF ಚಂದಾದಾರರಿದ್ದಾರೆ. ಅಂದ್ರೆ ಯಾರೆಲ್ಲ PF ಹಣವನ್ನ ಕಟ್ತಾ ಇದ್ದಾರೋ ಅಂತ ಉದ್ಯೋಗಿಗಳಿದ್ದಾರೆ. ಈ 8 ಕೋಟಿಯಷ್ಟು ಚಂದಾದಾರರು ಏನಿದಾರೋ ಇವರು ಇನ್ ಮುಂದೆ UPI ಬಳಸಿ ತನ್ನ PF ಹಣವನ್ನ ಪಡ್ಕೋಬಹುದು. EPF ಅಂತ ಕರಿತೀವಿ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಹಣವನ್ನ ಪಡ್ಕೋಬಹುದು. ಅದಕ್ಕಾಗಿ EPFO, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಏನಿದೆಯೋ ಇದು ಈ ಶುಭ ಸುದ್ದಿಯನ್ನ ತಿಳಿಸಿದೆ. ಇದುವರೆಗೆ ಯಾರೆಲ್ಲ EPF ತಗೊಳ್ತಾ ಇದ್ರೋ ಅವರು EPFO ನ ಏನು ವೆಬ್ಸೈಟ್ ಇದೆಯೋ ಆ ವೆಬ್ಸೈಟ್ ಅಲ್ಲಿ ಹೋಗಿ ಕೆಲವು ದಾಖಲೆಗಳನ್ನ ಹಾಕ್ಬೇಕಾಗಿತ್ತು, ಬ್ಯಾಂಕ್ ದಾಖಲೆಗಳನ್ನ ಹಾಕ್ಬೇಕಾಗಿತ್ತು. ಆ ನಂತರದಲ್ಲಿ ಹಣ ಕನಿಷ್ಠ ಅಂದ್ರೂ ಕೂಡ 1 ವಾರದ ಒಳಗಡೆ ಕ್ರೆಡಿಟ್ ಆಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಅದಾಗೋದಿಲ್ವಂತೆ. ಕೇವಲ 3 ದಿನದಲ್ಲೇ ನಿಮ್ಮ PF ಹಣವನ್ನ, ಅಂದ್ರೆ EPF ಹಣವನ್ನ ಪಡ್ಕೋಬಹುದು ನಿಮ್ಮ ಬ್ಯಾಂಕ್ ಖಾತೆಗೆ. ಅಷ್ಟೊಂದು ಸುಲಭಗೊಳಿಸ್ತಾ ಇದೆ EPFO ಅಂತಕ್ಕಂಥದ್ದು. ಕೇವಲ ಹಣವನ್ನ ಪಡ್ಕೊಳ್ಳೋದಷ್ಟೇ ಅಲ್ಲ, ಅದೇ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಇದುವರೆಗೆ ಕನ್ಫ್ಯೂಷನ್ಸ್ ಏನಾದ್ರು ಇದೆಯಾ? UPI ಪೇಮೆಂಟ್ ಅಂದ್ರೆ ಏನಿಲ್ಲ. UPI ಪೇಮೆಂಟ್ ಅಂತ ಹೇಳಿದ್ರೆ ನೀವೇನು ಈಗಾಗ್ಲೇ UPI ಆಧಾರಿತ ಪೇಮೆಂಟ್, ಅದು ಗೂಗಲ್ ಪೇ ಆಗ್ಬೋದು, ಫೋನ್ ಪೇ ಆಗ್ಬೋದು, ತಗೊಳ್ತಾ ಇದ್ದೀರಾ. ಅದೇ ರೀತಿಯಾಗಿ ಇನ್ ಮುಂದೆ ಗೂಗಲ್ ಪೇಮೆಂಟ್ ಆಗ್ಬೋದು, ಫೋನ್ ಪೇ ಪೇಮೆಂಟ್ ಆಗ್ಬೋದು, ಭೀಮ್ ಆಪ್ ಆಗ್ಬೋದು, ಇವೆಲ್ಲವೂ ಕೂಡ UPI ಆಧಾರಿತ ಪೇಮೆಂಟ್ಗಳು. ಈ UPI ಆಧಾರಿತ ಪೇಮೆಂಟ್ ಗಳನ್ನ ನೀವು ಹೇಗೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರೋ ಅದೇ ರೀತಿಯಲ್ಲಿ ಇನ್ ಮುಂದೆ EPF ಹಣವನ್ನು ಕೂಡ ಈ UPI ಪೇಮೆಂಟ್ ಮೂಲಕನೇ ಕೂಡ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸ್ಕೋಬಹುದು. ಇದುವರೆಗೆ EPFO ಏನು ಆರ್ಗನೈಸೇಷನ್ ಇದೆಯೋ ಈ ಆರ್ಗನೈಸೇಷನ್ ವೆಬ್ಸೈಟ್ ಗೆ ಹೋಗ್ತಾ ಇದ್ರಿ, ಅಲ್ಲಿ ಡೀಟೇಲ್ಸ್ ಅನ್ನ ಹಾಕಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ. ಯಾಕಂತ ಹೇಳಿದ್ರೆ EPFO ಯಾವುದೇ ಬ್ಯಾಂಕ್ ಒಂದು ವಿಲೀನತೆಯನ್ನ ಮಾಡ್ಕೊಂಡಿಲ್ಲ. ಅದು ಬ್ಯಾಂಕ್ ಟ್ರಾನ್ಸಾಕ್ಷನ್ ನಡೆಸಲಿಕ್ಕೆ ಡೈರೆಕ್ಟ್ ಆಗಿ EPFO ಅಕೌಂಟ್ಗೆ ಸಾಧ್ಯವಿಲ್ಲ. ಅದು ಹಣವನ್ನ ಇಟ್ಕೊಳ್ಳುತ್ತೆ ಮತ್ತೆ ಕೊಡುತ್ತೆ, ಆದ್ರೆ ಬ್ಯಾಂಕ್ ರೀತಿಯಲ್ಲಿ ವ್ಯವಹಾರ ಮಾಡಕ್ ಸಾಧ್ಯವಿಲ್ಲ. ಆ ದಿಸೆಯಿಂದಾಗಿ ನೀವು ಯಾವುದೋ ಒಂದು ಬ್ಯಾಂಕ್ ಅನ್ನ ಅದಕ್ಕೆ ಹಾಕಿ ಕನ್ಫರ್ಮ್ ಮಾಡಿ ಬ್ಯಾಂಕ್ ಅಕೌಂಟ್ ಇದು ನಂದು ಅಂತಕ್ಕಂಥ ಎಲ್ಲ ಕ್ಲಾರಿಟಿ ಮುಗಿದ ಮೇಲೆ ಅಷ್ಟೇ ನಿಮ್ ಹಣ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಆದ್ರೆ ಇನ್ ಮುಂದೆ UPI ಪೇಮೆಂಟ್ ಹೇಗೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆಯೋ ಅದೇ ರೀತಿನಲ್ಲಿ EPFO ಏನ್ ಮಾಡುತ್ತೆ, UPI ನ ತನ್ನ ಖಾತೆಗೆ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಅದೆಲ್ಲ ಪ್ರೊಸೆಸಿಂಗು ಈಗ ನಡೀತಾ ಇದೆ. ಸಂಪೂರ್ಣವಾಗಿ ಅದು ಕಂಪ್ಲೀಟ್ ಆದ್ಮೇಲೆ ನೀವು UPI ಪೇಮೆಂಟ್ ರೀತಿನಲ್ಲೇ ನೀವು ಅಲ್ಲಿ ಆಕ್ಟಿವ್ ಮಾಡ್ಕೊಂಡು, ಅಂದ್ರೆ ಏನು EPFO ಆರ್ಗನೈಸೇಷನ್ ಅಲ್ಲಿ ತೋರಿಸುತ್ತೆ ಅದನ್ನ ನೀವು ಆಕ್ಟಿವ್ ಮಾಡ್ಕೊಂಡು ಅಲ್ಲಿರುವ ಹಣವನ್ನ ನಿಮ್ಮ UPI ಪೇಮೆಂಟ್ ಮೂಲಕ ನಿಮ್ಮ ಬ್ಯಾಂಕ್ಗೆ ವರ್ಗಾಯಿಸ್ಕೊಳ್ಬಹುದು. ಬಹಳ ಸಿಂಪಲ್ ವೇ. ಅದು 3 ದಿನದಲ್ಲಿ ನಿಮ್ಮ ಹಣ ಬಂದು ನಿಮಗೆ ತಲುಪುತ್ತೆ. ಇದೆಲ್ಲ ಸುಧಾರಣೆಯನ್ನ ಯಾಕೆ ಮಾಡ್ತಾ ಇದೆ ಅಂತಕ್ಕಂಥದನ್ನ ನೀವು ಕೇಳೋದಾದ್ರೆ, ಬಹುತೇಕವಾಗಿ ಅರ್ಜೆಂಟ್ ಹಣ ಇದ್ದಾಗ ಉದ್ಯೋಗಿಯೊಬ್ಬ ತನ್ನ ಹಣವನ್ನ ಪ್ರತಿ ತಿಂಗಳು ಕಟ್ತಾ ಹೋಗ್ತಾನೆ. ಅದು ಒಂದು ಕಡೆ ಸಂಗ್ರಹ ಆಗುತ್ತೆ, ಬಡ್ಡಿನೂ ಕೂಡ ಸಿಗ್ತಾ ಹೋಗುತ್ತೆ. ಆದ್ರೆ ಯಾವ್ದೋ ಹೆಲ್ತ್ ಇಶ್ಯೂ ಅಥವಾ ಆಕ್ಸಿಡೆಂಟ್ಗಳು ಅಥವಾ ಎಮರ್ಜೆನ್ಸಿ ಕೇಸ್ಗಳು ಬಂದಂತ ಸಂದರ್ಭದಲ್ಲಿ ಹಣವನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬ್ಯಾಂಕ್ ಅನ್ನ ಅಲ್ಲಿ ಸರ್ಟಿಫೈ ಮಾಡಿ ಅಥವಾ ಅದನ್ನ ಆಕ್ಟಿವ್ ಮಾಡಿ ಆ ನಂತರದಲ್ಲಿ ನೀವು ಹಣವನ್ನು ಪಡ್ಕೋಬೇಕಾಗಿತ್ತು. ಜೊತೆಗೆ ಆ ಪ್ರೊಸೆಸ್ ಎಲ್ಲ ಸುಮಾರು 1 ವಾರ ಆಗ್ತಕ್ಕಂಥದ್ದು. ಆದ್ರೆ ಈ ಎಲ್ಲಾ ಸಮಸ್ಯೆಗಳನ್ನ ತೊಡೆದು ಹಾಕಿ ಆದಷ್ಟು ಬೇಗ ಉದ್ಯೋಗಿ ಹಣ ಅವನ ಕೈ ಸೇರ್ಬೇಕು. ಆ ನಿಟ್ಟಿನಲ್ಲಿ UPI ಪೇಮೆಂಟ್ ಮೂಲಕ ಈಗ ಅದನ್ನ ಚಾಲ್ತಿ ಮಾಡ್ತಾ ಇದೆ. ಮತ್ತೆ EPFO ಒಂದು ವೆಬ್ಸೈಟ್ ಗೆ ಹೋಗಿ ನಾವು ಹಣ ಎಷ್ಟಿದೆ, ಮತ್ತೆ ಉದ್ಯೋಗಿಯ ಪಾಲೆಷ್ಟು ಮತ್ತು ಉದ್ಯೋಗದಾತರ ಪಾಲೆಷ್ಟು ಇವೆಲ್ಲ ನೋಡ್ಕೊಳ್ತಾ ಇದ್ದೋ, ಎಷ್ಟು ಸೆಟಲ್ಮೆಂಟ್ ಆಯ್ತು, ಇನ್ನೆಷ್ಟು ಉಳ್ಕೊಂಡಿದೆ ಎಲ್ಲ ನೋಡ್ತಿದ್ದೋ. ಈ ವ್ಯವಹಾರವನ್ನ ಹೇಗ್ ನೋಡ್ಕೊಳ್ಳೋದು ಅಂತ ನೀವು ಕೇಳೋದಾದ್ರೆ, ಅದೇ UPI ಆಪ್ ಅಲ್ಲಿ ನೀವು ಈ ಎಲ್ಲಾ ಮಾಹಿತಿಯನ್ನ ನೋಡ್ಬೋದು. ಆ ರೀತಿಯಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ ಮೊಬೈಲ್ ಅಲ್ಲಿ UPI ಪೇಮೆಂಟ್ ಆಪ್ ಗಳಿರ್ತವೆ, ಅಲ್ಲಿ ನೀವು ಡೀಟೇಲ್ಸ್ ನ ನೋಡ್ಕೊಳಕ್ ಸಾಧ್ಯ ಆಗ್ತದೆ.
ವೆಬ್ಸೈಟ್ಗೆ ಹೋಗ್ಬೇಕು, ಸೈಬರ್ ಸೆಂಟರ್ಗೆ ಹೋಗ್ಬೇಕು, ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಸರ್ಚ್ ಇಂಜಿನ್ಗೆ ಹೋಗಿ ಅಲ್ಲಿ ಹುಡುಕ್ಬೇಕು, ಆ ತರದ ಏನು ತಾಪತ್ರೆಗಳು ಮುಂದೆ ಇರುವುದಿಲ್ಲ. ಇಪಿಎಫ್ಒ ಪ್ರತಿ ವರ್ಷ ಸುಮಾರು 5 ಲಕ್ಷದಷ್ಟು ಇಪಿಎಫ್ಒ ಪ್ರತಿ ವರ್ಷ ಸುಮಾರು 5 ಲಕ್ಷದಷ್ಟು ಕ್ಲೇಮ್ಗಳನ್ನ ಮಾಡ್ತಾ ಬಂದಿದೆ ಅಂತ ಹೇಳಿದ್ರೆ ಹಣವನ್ನ ಕೊಡ್ತಾ ಬಂದಿದೆ. ಮತ್ತು ಒಂದು ವಿಚಾರ, ನೀವು 100% ಹಣವನ್ನು UPI ಮೂಲಕನೇ ತಗೋಬಹುದು. ವೆಬ್ಸೈಟ್ಗೆ ಹೋಗ್ಬೇಕು, ಇಪಿಎಫ್ಒ ವೆಬ್ಸೈಟ್ ಅಲ್ಲಿ ಅದನ್ನ ನಾವು ಚಾಲುಗೊಳಿಸಬೇಕು, ಆತರ ಏನಿಲ್ಲ. ನೀವು 100% ಹಣವನ್ನ UPI ಮೂಲಕನೇ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಪ್ರೊಸೀಜರ್ಸ್ ಏನಿತ್ತು ಅದೇ ರೀತಿ ಇರುತ್ತೆ, ಆದ್ರೆ ಹಣ ಪಡ್ಕೊಳ್ಳೋದಕ್ಕೆ ಮಾತ್ರ UPI ಆಧಾರ ಆಗಿರುತ್ತೆ. ಪ್ರೀತಿ ವೀಕ್ಷಕರೇ, ಇದೊಂದು ರೀತಿಯಾಗಿ ಬಹಳ ಸುಲಭವಾಗಿ ಒಬ್ಬ ಉದ್ಯೋಗಿ ತನ್ನ ಹಣವನ್ನ ತನ್ನ ಕೈ ಸೇರುವಂತೆ ಮಾಡ್ಕೊಳ್ಳೋದಕ್ಕೆ ಬಹಳ ಉಪಯೋಗ ಆಗ್ತದೆ. ಇಪಿಎಫ್ಒ ಇದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಬಹುತೇಕವಾಗಿ ಕರೋನಾ ಸಂದರ್ಭದಲ್ಲಿ ಏನು ಆನ್ಲೈನ್ ಪೇಮೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ, ಅದಕ್ಕಿಂತ ಹಿಂದೆ ಆಫೀಸ್ಗೆ ಹೋಗ್ಬೇಕಾಗಿತ್ತು, ಅರ್ಜಿಗಳನ್ನ ಕೊಡ್ಬೇಕಾಗಿತ್ತು, ನಂತರದಲ್ಲಿ ಉದ್ಯೋಗದಾತರು ಯಾರಿದ್ದಾರೋ ಅವ್ರ ಹತ್ರ ಹೋಗಿ ಅದನ್ನ ಚಾಲೂ ಮಾಡಿಸ್ಬೇಕಾಗಿತ್ತು. ಇವೆಲ್ಲ ಪ್ರೋಸೆಸ್ ಗಳಿದ್ದು ತುಂಬಾ ಲೇಟ್ ಆಗ್ತಾ ಇತ್ತು, ತಿಂಗಳಾರ್ಗಟ್ಲೆ ಆಗ್ತಾ ಇತ್ತು. ನಾವು ಕಟ್ಟಿದಂತ ಹಣವನ್ನ, ಅಂದ್ರೆ ಉದ್ಯೋಗಿ ಕಟ್ಟಿದಂತ ಹಣವನ್ನ ಮತ್ತೆ ವಾಪಸ್ ಪಡ್ಕೊಳ್ಳಿಕ್ಕೆ. ಆದ್ರೆ ಕರೋನಾ ಸಂದರ್ಭದಲ್ಲಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಆನ್ಲೈನ್ ಪೇಮೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ವೆಬ್ಸೈಟ್ ಅಲ್ಲಿ ಹೋಗಿ ಈ ಹಣವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇತ್ತು. ಅಲ್ಲಿ ಪ್ರೊಸೀಜರ್ಸ್ ಗಳಿದ್ದು, ನಾನು ಆ ಪ್ರೊಸೀಜರ್ಸ್ ಗಳನ್ನ ಮತ್ತೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವೇನಾದ್ರೂ ಅದನ್ನ ನೋಡಿಲ್ಲ ಅಂತ ಹೇಳಿದ್ರೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡಿ. ಈಗಿರ್ತಕ್ಕಂಥ ಪ್ರೊಸೀಜರ್ಸ್ ಅದು. ಮುಂದೆ ಬರ್ತಕ್ಕಂಥ ಪ್ರೊಸೀಜರ್ಸ್ ಕೂಡ ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವೆಬ್ಸೈಟ್ ಅಲ್ಲಿ ಆಗ್ತಕ್ಕಂಥ ಡಿಲೇಯನ್ನ ತಪ್ಪಿಸಬೇಕು ಅಂತೇಳಿ UPI ಆಧಾರಿತ ಪೇಮೆಂಟ್ ಗೆ ಮುಂದಾಗಿದೆ. ಈ ಪೇಮೆಂಟ್ ಮೂಲಕ ನೀವು ಹಣವನ್ನ ವರ್ಗಾವಣೆ ಯಾವಾಗ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಇದೇ 2026ರ ಏಪ್ರಿಲ್ ಹೊತ್ತಿಗೆ ಎಲ್ಲ ಸಿದ್ಧ ಆಗುತ್ತೆ. ನೀವು ಆ ನಂತರದಲ್ಲಿ ಪಡ್ಕೋಬಹುದು ಅಂತಕ್ಕಂಥ ಮಾಹಿತಿಯನ್ನ EPFO ಹಂಚಿಕೊಂಡಿದೆ. ಪ್ರತ್ಯಕ್ಷಕರೇ, ಈಗಿರ್ತಕ್ಕಂಥ ಸಿಸ್ಟಮು, ಮುಂದೆ ಬರ್ತಕ್ಕಂಥ ಸಿಸ್ಟಮು ಯಾವುದು ನಿಮ್ಗೆ ಇಷ್ಟ ಆಗ್ಬೋದು, ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಜೊತೆಗೆ ಏನಾದ್ರು ಹೇಳ್ಕೋಬೇಕು, ಕೇಳಬೇಕು ಅಂತ ಹೇಳಿದ್ರು ಕೂಡ ಕಾಮೆಂಟ್ ಮಾಡಿ. ಪ್ರತ್ಯಕ್ಷಕರೇ, ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಜೊತೆಗೆ ಈ ಮಾಹಿತಿ ದೇಶದಾದ್ಯಂತ ಗೊತ್ತಾಗಬೇಕಾಗಿದೆ, ಆ ದಿಸೆಯಿಂದಾಗಿ ಎಲ್ರಿಗೂ ಕೂಡ ಶೇರ್ ಮಾಡಿ. ಆ ಮೂಲಕ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಪ್ರತ್ಯಕ್ಷಕರೇ, ವೆರಿ ಇಂಪಾರ್ಟೆಂಟ್ ವಿಡಿಯೋಗಳನ್ನ ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನಾಗಿ ಮಾಡ್ತಿದ್ದೀನಿ. ನೀವೇನಾದ್ರೂ ನನ್ನ ಚಾನಲ್ಗೆ ಇನ್ನೂ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ, ನನ್ನ ಚಾನಲ್ ನೇಮ್ ಪಕ್ಕ ಇರ್ತಕ್ಕಂಥ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ನ ತೆಗೆದುಕೊಳ್ಳಿ. ಆ ಮೂಲಕ ನಾನ್ ಮಾಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಮಾಹಿತಿ ಭರಿತವಾದಂತ ವಿಡಿಯೋಗಳು, ಜೊತೆಗೆ ಪಬ್ಲಿಕ್ ಆಗುವ ಮುನ್ನ ಬಂದು ತಲುಪುವ ವಿಡಿಯೋಗಳು ನಿಮಗೂ ಕೂಡ ತಲುಪ್ತವೆ. ಇದಿಷ್ಟು ಮಾಹಿತಿಯಾಗಿತ್ತು. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.